ಶಶಿಧರ, ಇದೇನು ನಿನ್ನ ಮಾತಿನ ಅರ್ಥ? ಏನಿಲ್ಲಣ್ಣ, ಸುತ್ತಮುತ್ತಲಿರುವ 10 ಊರಿನ ಜನನೇ ಸುಮ್ಮನೆ ಇರ್ಬೇಕಾದ್ರೆ ಇವನಿಗೆ ಬೇಕಣ್ಣ MLA ವೀರೇನಗೌಡರ ಸಹವಾಸ. ಅಷ್ಟೇ ಅಲ್ಲದೆ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ಅವ್ರ ಜೊತೆಗೆ ಸವಾಲ್ ಹಾಕಿ ಬಂದಿದ್ದಾನೆ. ಇವನಿಗೆ ಬೇಕಣ್ಣ ಆ ರೈತ ಚಳವಳಿಯ ಹೋರಾಟಗಾರರ ಸಹವಾಸ. ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಇದು ನಮ್ಮಂತ ಕುರಿ ದನ ಮೇಯಿಸುವವರ ಹೋರಾಟ. ಉತ್ತಮ ಫಲ ಬೆಳೆಯುವ ಭೂಮಿಯನ್ನು ಅದನ್ನು ವಿಮಾನ ನಿಲ್ದಾಣ ಮಾಡಿದರೆ ನಮ್ಮಂತ ಕುರಿ ಕಾಯೋರು ಎಲ್ಲಿಗೆ ಹೋಗಬೇಕು? ಅದನ್ನ ಬಿಟ್ಟು ಆಳ ಬಿದ್ದ ಜಮೀನು ನೋಡ್ಕೊ ಅಂದ್ರೆ ಅದು ತಪ್ಪೇ ಅಣ್ಣ? ನೋಡೋಣ, ನನ್ನ ಪ್ರಕಾರ ಇದು ತಪ್ಪೆ. ಯಾಕಂತಂದ್ರೆ ಅಲ್ಲಿ ವಿಮಾನ ನಿಲ್ದಾಣ ಆದ್ರೆ 100 ಜನರಿಗೆ ಉದ್ಯೋಗ ಸಿಗುತ್ತೆ. ಅದು ಅಷ್ಟೇ ಅಲ್ಲದೆ ಅಲ್ಲಿ ಆ ಗೌಡ್ರ ಮನೆಯಲ್ಲಿಯೂ ಕೂಡ ಅನೇಕ ಜನರು ಕೂಡ ಕೆಲಸಕ್ಕೆ ಸೇರ್ತಾರೆ. ಅದಷ್ಟೇ ಅಲ್ಲದೆ ನಮ್ಮ ಚಿಕ್ಕ ಹಳ್ಳಿಯೂ ಕೂಡ ದೊಡ್ಡದಾಗಿ ಸಿಟಿಯಾಗಿ ಬದಲಾವಣೆ ಆಗುತ್ತೆ. ನಿನ್ನ ಕೆಲಸ ಏನಿದೆಯೋ ಕುರಿ ಕಾಯ್ದನ್ನ ಅಷ್ಟು ಮಾಡು, ಊರು ಹೊಸಬರಿ ಎಲ್ಲ ನೀನ್ ಮಾಡ್ಲಿಕ್ಕೆ ಹೋಗ್ಬೇಡ. ಅದೇ ಕುರಿ ಮೇಯಿಸುವನೇ ಜಮೀನು ಹೋದ ಮೇಲೆ, ಆ ಗುಡ್ಡನ ಹೋದ ಮೇಲೆ ನಾನೆಲ್ಲಪ್ಪ ಕುರಿ ಮೇಯಿಸ್ಬೇಕು? ಅಣ್ಣ, ಸ್ವಲ್ಪ ಅವಂಗ ಸರಿಯಾಗಿ ತಿಳಿಸಿ ಹೇಳೋಣ. ಯಾಕಂತಂದ್ರೆ ನಿನ್ನ ಎದುರೇ ಆತ ಈ ತರ ನನಗೆ ಮಾತಾಡ್ತಾ ಇದ್ದಾನೆ. ಅಷ್ಟಕ್ಕೂ ಇನ್ನೊಂದ್ಸಲ ಏನಾದ್ರು ಆ MLA ವೀರೇನಗೌಡರ ತಂಟೆಗೆ ಹೋದ್ರೆ ನಾನ್ ಸುಮ್ನೆ ಇರಂಗಿಲ್ಲ. ಏ ಬೇಕಪ್ಪ, ಬಾಯಿ ಬಿಗಿಡ್ದು ಮಾತನಾಡು. ಇದೇ ಮಾತನ್ನು ಮತ್ತೆ ಬೇರೆ ಯಾರಾದ್ರೂ ಹೇಳಿದ್ರೆ ಆ ವೀರ ಸಿಂಧೂರ ಲಕ್ಷ್ಮಣ ಗೌಡನ ರುಂಡ ಕರ ತಂದಂಗ ಅವರ ರುಂಡ ಕರ ಬಿಟ್ಟಿದ್ದೆ. ಏ ಬೀರು, ಧರ್ಮಣ್ಣನ ಎದುರಿಗೆ ಇಂತ ಮಾತನಾಡ್ತಾ ಇದೀಯ? ಬೇರು, ನೀನ್ ಒಳಗಡೆ ನಡೆ. ಮಂಗಳ, ಇವು ನನ್ನ ಒಳಗಡೆ ಕರೆಕೊಂಡು ನಡೆ. ಅಣ್ಣ, ಅವನ ಇವನ ಮಾತ ಕೇಳಿ ಆ ಗೌಡನಿಗೆ ಹೆದರಿ ನೀನು ಕೂಡ ಗೌಡನಿಗೆ ಹೆದರ್ತಿದ್ಯಲ್ಲ? ಹೆದರ್ತಿದ್ಯಲ್ಲ? ಬೇರು, ಒಳಗಡೆ ನಡೆ ಎಂದೆ ಅಷ್ಟೇ. ಇದು ನನ್ನ ಆಜ್ಞೆ. ದೇವ ದಾರಿ ತೋರೋ ಬಸವೇಶ, ಕ್ರೂರ ಜಗತಿ ಕುರುಡಾದೆ, ತೆರೆಯ ಹಿಂದೆ ನಡೆದ ಮೋಸ ಕೊರೆಯುತ್ತಿಯೋದು ಮನ ಕ್ಲೇಶ. ದಾರಿ ತೋರೋ ಬಸವೇಶ, ಕ್ರೂರ ಜಗತಿ ಕುರುಡಾದೆ, ತೆರೆಯ ಹಿಂದೆ ನಡೆದ ಮೋಸ ಕೊರೆಯುತ್ತಿಯೋದು ಮನ ಕ್ಲೇಶ. ದಾರಿ ತೋರೋ ಬಸವೇಶ. ಅತ್ತಿಗೆ ಬಾ, ಮತ್ತಿಗೆ ಹೋಗೋಣ ಒಳಗೆ. ಅಣ್ಣ, ಇವನಿಗೆ ಕಣ್ಣ ಇಷ್ಟೊಂದು ಸದರ ಕೊಟ್ಟಿದ್ದೀಯ? ಅದಷ್ಟೇ ಅಲ್ದೇನೆ ಈತ ಬಹಳ ಜಾಸ್ತಿ